ಹಾಯ್ ಎಲ್ಲರಿಗೂ ನಮಸ್ತೆ. ನಾನಿವತ್ತು ತೆಳುವಾದ ತೆಳ್ಳಿನ ದೋಸೆನ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರು ದೋಸೆನೂ ಅಂತ ಕರೀತಾರೆ. ಈ ಗ್ಲಾಸಲ್ಲಿ ನಾನು 7 ಗ್ಲಾಸು ಅಕ್ಕಿನ ತೊಗೊತೀನಿ. ಇದು ಸೊಸೈಟಿಯಲ್ಲಿ ಸಿಗುತ್ತಲ್ಲ ಆ ಅಕ್ಕಿ ಇದು. ನೀವು ದೋಸೆ ಅಕ್ಕಿ ಬೇಕಾದರೂ ತಗೊಳ್ಬೋದು. ಇದಕ್ಕೆ ನಾನು ನೀರು ಹಾಕಿ ನೆನೆಸಿ ಇಡ್ತೀನಿ ಅಕ್ಕಿನ. ಒಂದು 3 ರಿಂದ 4 ಗಂಟೆ ಕಾಲ ನೆನೆಸ್ತೀನಿ. ಚೆನ್ನಾಗಿ ನೆಂದಿದೆ. ಇದನ್ನು ಈಗ ತೊಳೆದು ತಗೊಳ್ತೀನಿ. ಇದನ್ನು ಈಗ ಮಿಕ್ಸಿ ಪಾತ್ರೆಗೆ ಹಾಕಿ ರುಬ್ತೀನಿ. ಇದನ್ನು ನೈಸಾಗಿ ರುಬ್ಬಬೇಕು. ತೆಳ್ಳಿನ ದೋಸೆ ಕೋಳಿ ಸುಕ್ಕಕ್ಕೆ ತುಂಬ ರುಚಿಯಾಗಿರುತ್ತೆ. ತಿನ್ನುವಾಗ ತುಂಬ ಖುಷಿಯಾಗುತ್ತೆ. ಅಷ್ಟು ರುಚಿಯಾಗಿರುತ್ತೆ ತೆಳ್ಳಿನ ದೋಸೆ ಅಂದರೆ. ನನಗಂತೂ ತೆಳ್ಳಿನ ದೋಸೆ ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲ ಕಮೆಂಟ್ ಮಾಡಿ. ಈಗ ರುಬ್ಬಿ ಆಗಿದೆ. ನಾನು ಅದನ್ನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ನಾನು ದಪ್ಪ ಮಾಡಿ ರುಬ್ಬಿದ್ದೀನಿ ಇಲ್ಲೀಗ. ಆಮೇಲೆ ನೀರು ಸೇರಿಸ್ಕೊಳ್ತೀನಿ ಇದಕ್ಕೆ. ತೆಳ್ಳಿನ ದೋಸೆ ಅಂದರೆ ತೆಳುವಾಗಿರಬೇಕು. ಮತ್ತು ಪುನಃ ರುಬ್ಕೊಳ್ತೀನಿ ನಾನು. ರುಬ್ಬಿ ಆಗಿದೆ ಈಗ. ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತೀನಿ. ನೀರು ಸೇರಿಸ್ಕೊಳ್ತಿದ್ದೀನಿ ಇಲ್ಲೀಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿ ನೋಡಿ. ಉಪ್ಪು ಕಮ್ಮಿ ಆದರೆ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಎಷ್ಟು ತೆಳುವಾಗಿದೆ ನೋಡಿ ಹಿಟ್ಟು. ಈಗ ನಾನು ಒಲೆ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಸವರ್ಕೊಳ್ತೀನಿ. ಈಗ ದೋಸೆನ ಹೊಯ್ಯೋಣ. ತೆಳುವಾಗಿ ಹೊಯ್ಬೇಕು ದೋಸೆನ, ದಪ್ಪಾಗಿ ಹೊಯ್ಬಾರ್ದು. ಎಷ್ಟು ತೆಳು ಇದೆ ನೋಡಿ. ಸ್ವಲ್ಪ ಹೊತ್ತು ಬೇಯೋಕ್ಕಿಡಿ. ಬೇಯ್ತಾ ಇದೆ ಈಗ ಒಲೆ ಮೇಲೆ. ಎಷ್ಟು ತೆಳುವಾಗಿ ಬರುತ್ತೆ ನೋಡಿ. ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ತೆಳು ಇದೆ. ಬಿಸಿ ಬಿಸಿಯಾಗಿದೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ.